ಕೋಡುಬಳೆ ಅಂದ್ರೆ ಅಡುಕಲೆ. ಆಪ್ತರಿಗೆ ಕೈತಪ್ಪಿದ ಸಚಿವ ಸ್ಥಾನ ಸಿದ್ದರಾಮಯ್ಯ ಕೆಂಡ. ಡಿಕೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ದೊಡ್ಡ ಹಿನ್ನಡೆ. ಸಿದ್ದರಾಮಯ್ಯ ಶಿಫಾರಸಿಗೆ ಮಣೆ ಹಾಕದ ಹೈಕಮಾಂಡ್ ಡಿಕೆಯನ್ನ ಇಳಿಸಲು ಸಿದ್ದರಾಮಯ್ಯ ಗುದ್ದಲಿ ಪೂಜೆ ಅಂತ ಬಿಜೆಪಿ ಕಿಡಿ. ಈ ಸುದ್ದಿಗಳನ್ನು ನೋಡೋಣ ಸಂಪುಟ ಸಂಕಷ್ಟ ನ್ಯೂಸ್ ಟಾಪ್ನಲ್ಲಿ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಗೈರಾಗುವ ಮೂಲಕ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ತಮ್ಮ ಹುಟ್ಟುಹಬ್ಬದ ನೆಪವೊಡ್ಡಿ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲೇ ಉಳಿದುಕೊಂಡ ಸಿದ್ದರಾಮಯ್ಯ ತಮಗೆ ಅತ್ಯಂತ ಆಪ್ತ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಆಗಿದ್ದ ಘಟಾನುಘಟಿ ನಾಯಕರಿಗೆ ಸಚಿವ ಸ್ಥಾನ ಕೈತಿಪ್ಪಿರೋದಕ್ಕೆ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸಮಾರಂಭಕ್ಕೆ ಹೋಗಿಲ್ಲ ಎನ್ನಲಾಗಿದೆ. ಸಚಿವ ಸಂಪುಟ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ದೊಡ್ಡ ಹಿನ್ನಡೆಯಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚಿಸಿದ ನಾಯಕರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಮೊದಲ ಕಾರಣ ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ನೀಡಿರುವುದು. ಕಾರಣ 2 ತಮ್ಮದೇ ಸಮುದಾಯದ ಇನ್ನೊಬ್ಬ ಎಂಎಲ್ಸಿ ಸಚಿವರಾಗಿದ್ದು, ಕಾರಣ 3 ಸಭಾಪತಿ ಹಾಗೂ ಉಪಸಭಾಪತಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಚರ್ಚಿಸಿಲ್ಲ ಅನ್ನೋದು. ಸಿದ್ದರಾಮಯ್ಯ ಸಚಿವ ಸ್ಥಾನಕ್ಕೆ ಶಿಫಾರಸು ಉಮಾಶ್ರೀ ಅವರ ಹೆಸರು ಮಾಡಿದ್ರು. ಆದರೆ ಉಮಾಶ್ರೀ ಅವರನ್ನ ಉಪಸಭಾಪತಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಶಿಫಾರಸುಗಳಿಗೆ ಹೈಕಮಾಂಡ್ ಸೂಕ್ತ ಮನ್ನಣೆ ನೀಡಿಲ್ಲ. ಉಳಿದಂತೆ ಎಚ್.ಸಿ. ಮಹದೇವಪ್ಪ ಸೇರಿ ಉಳಿದವರನ್ನ ಪರಿಗಣಿಸಿಲ್ಲ. ಹಾಗೂ 7ನೇ ಕಾರಣ ತಮ್ಮ ವಿರೋಧದ ನಡುವೆಯೂ ಜಮೀರ್ಗೆ ಸಚಿವ ಸ್ಥಾನ ನೀಡಿರೋದು ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಕೆಎನ್ ರಾಜಣ್ಣ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸೂಚನೆ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆಗೆ ಯಾವುದೇ ಬೇಸರ ಅಸಮಾಧಾನ ಇಲ್ಲ ಎಂದು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಏನೂ ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನಾನು. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದರು. ನೂತನ ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಗೈರಾಗಿರೋದಕ್ಕೆ ಬಿಜೆಪಿ ನಾಯಕರು ಹೊಸ ರೂಪ ಕೊಡ್ತಿದ್ದಾರೆ. ಡಿಕೆಯನ್ನ ಇಳಿಸಲು ಸಿದ್ದರಾಮಯ್ಯ ಗುದ್ಲಿ ಪೂಜೆ ಮಾಡಿರೋದಾಗಿ ಲೇವಡಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಟಿ ರವಿ ಸಿದ್ದರಾಮಯ್ಯನವರ ಸ್ವಾಭಿಮಾನ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ವಾಸ್ತವಿಕ ಸತ್ಯ ಏನು? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಡಿಕೆ ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಡೋಕ್ಕೆ ಕೆಲಸ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈಗ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಇಳಿಸೋದಕ್ಕೆ ಏನು ಗುದ್ಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಮಂಡಲ ವಿಸ್ತರಣೆಗೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಸದಾಕಾಲ ಸ್ವಾಭಿಮಾನದ ರಾಜಕಾರಣದ ಮಾತಾಡಿದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತೀರಿ? ಇದಕ್ಕೆ ಎಲ್ಲಿದೆ ನಿಮ್ಮ ಸ್ವಾಭಿಮಾನ? ಇದೆಲ್ಲದರ ನಡುವೆ ಸಚಿವ ಸಂಪುಟದಲ್ಲಿ ಮಹಿಳಾ ಶಾಸಕರಿಗೆ ಸ್ಥಾನ ಸಿಗದ ಬಗ್ಗೆಯೂ ಚರ್ಚೆ ತೀವ್ರಗೊಂಡಿದೆ. ಕೊನೆ ಕ್ಷಣದಲ್ಲಿ ಗಾಯತ್ರಿ ಅವರ ಹೆಸರು ಕೈಬಿಟ್ಟಿರೋದು ಪರ ವಿರೋಧದ ಚರ್ಚೆಗೆ ನಾಂದಿ ಹಾಡಿದೆ. ಸದ್ಯ ಖಾಲಿ ಇರುವ 1 ಹುದ್ದೆಗೆ ಶಾಸಕಿಯರ ಪೈಪೋಟಿ ಶುರುವಾಗಿದೆ. ಸಂಡೂರು ಶಾಸಕಿ ಡಿಕೆರನ್ನ ಭೇಟಿಯಾಗಿ ಮನವಿ ಮಾಡಿದ್ರೆ ನಯನ ಮೋಟಮ ಹಾಗೂ ಉಮಾಶ್ರೀ ಕೂಡ ತಮಗೊಂದು ಅವಕಾಶ ಎದುರು ನೋಡ್ತಿದ್ದಾರೆ. ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಈಗ ನಮಗೆ ಮೊದಲೇ ಈ ಇದರಲ್ಲಿ ಆಗಲಿಲ್ಲ, ಅದಕ್ಕೆ ಈಗಾದರೂ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ತುಕಾರಾಮ್ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು, ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಖಂಡಿತ ಮಾಡಿದ್ದೆ. ಇನ್ನು ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನು ಆಕಾಂಕ್ಷೆ ಆಗಿದ್ದಿದ್ದು ನಿಜ. ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದೆ. ಶಾಸಕ ಎಚ್.ಸಿ. ಮಹದೇವಪ್ಪಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಟಿ. ನರಸೀಪುರ ಕ್ಷೇತ್ರದ ಅವರ ಬೆಂಬಲಿಗರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಹಲವು ಮುಖಂಡರು ಸಾಮೂಹಿಕವಾಗಿ ರಾಜೀನಾಮೆಯ ಪತ್ರ ರವಾನಿಸಿದ್ದಾರೆ. ವಿವಿಧ ಘಟಕಗಳಲ್ಲಿ ಕೆಲಸ ಮಾಡ್ತಾ ಇರುವ ಮುಖಂಡರು ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಭ್ರಷ್ಟರಿಗೆ ಬಹುಮಾನ, ಕಳಂಕಿತರಿಗೆ ಸಂಪುಟದಲ್ಲಿ ಮತ್ತೆ ಸ್ಥಾನ ನೀಡಲಾಗಿದೆ ಎಂದು ಗದಗದಲ್ಲಿ ಬಿಜೆಪಿಯ ಶಾಸಕ ಸಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಡಜನ್ ಗಟ್ಟಲೆ ಸಚಿವರಿಗೆ ಕೊಕ್ ನೀಡಲಾಗಿದೆ. ಗದಗ ಸೇರಿ 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಲಾಗಿಲ್ಲ. ಯಶವಂತರಾಯಗೌಡರು ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ಇದೆಯಾ ಅಂತ ಸಿಸಿ ಪಾಟೀಲ್ ಪ್ರಶ್ನಿಸಿದ್ದಾರೆ.
ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ ಮನೆಯಲ್ಲಿ ಭುಗಿಲೆದ್ದಿರುವ ಬಂಡಾಯ ಪ್ರತಿಪಕ್ಷ ಬಿಜೆಪಿಗೆ ಅಸ್ತ್ರ ಆಗಿದೆ. 30ರಿಂದ 40 ಶಾಸಕರು ರಾಜೀನಾಮೆಗೆ ತಯಾರಿದ್ದಾರೆ ಅನ್ನೋ ಮಾಹಿತಿಯಿಂದ ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಹಾಕಿದ್ದಾರೆ. ಒಬ್ಬರಂತೂ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಒಟ್ಟು ಅವ್ರ ಪ್ರಕಾರ ಸುಮಾರು 30ರಿಂದ 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಇದು, ಯಾಕಂದ್ರೆ ಹೈಕಮಾಂಡ್ ಮೇಲೆ ಈಗ ಬಹಳ ಸಿಟ್ಟಿದೆ ಅವರಿಗೆ. ಸಿಟ್ಟಿರೋ ಕಾರಣ ಭವಿಷ್ಯ ಯಾರಾದ್ರೂ ಕೊಟ್ರೆ ತಗೊಬಿಡ್ತೀನಿ ಅಂತ ಹೇಳಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.